ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಶ್ರೀವೇದವ್ಯಾಸಾಯ ನಮಃ ಹರಿ ಓಂ ಸೃಷ್ಟಿಸ್ಥಿತ್ಯಪ್ಯಯಃ ನಿಯತಿದುಷಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀಬ್ರಹ್ಮರುದ್ರಪ್ರವೃತ್ತಿಸುರನರದ್ವಿಷಹಸ್ರಾತ್ಮಕಸ್ಯ ವಿಷ್ಣೋರ್ವಸ್ತಾ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದ ಅವ್ಯಯೋಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ ಜನ್ಮಾದ್ಯಸ್ಯ ಯತೋನ್ಮಯಾದಿತೀರ್ಥಶ್ಚಾರ್ಥೇಷಭಿಘ್ನಸ್ವರಾಟ್ ತೇನೇ ಬ್ರಹ್ಮರುಧಾಯ ಆದಿಕವಯಂ ಹಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಯಾಂ ಯಾಂ ಪರೇಷು ಹೃದೈವ ಕರೋತಿ ಲೀಲಾಂ ತಾಂ ತಾಂ ಕರೋತ್ತಮ ತಥೈವ ರಮಾಪಿ ದೇವಿ ನೈತಾವತಸ್ಸ ಪರಮಸ್ಸ ತತಾರಮಾಯಾಃ ತೌಷೋಣುರಪ್ಯನ ವಿಚಿನ್ತ್ಯ ಉರುಃ ಪ್ರಭೂಯತ್ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಕ್ಪಟುತ್ವಂ ಚ ಹನುಮಸ್ಮರಣಾತ್ ಭವೇತ್ ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮೀ ಜಡಮತಿರವಿತಂತಿರ್ಜಾಯತೆ ಪ್ರಾಜ್ಞಮೌಲಿಃ सकलवचनचेतो देवता भारती सा मम वचसि निधत्तां सन्निधिं मानसे च यस्य वाक् कामधेनुर्नः कामितार्थान् प्रयच्छति सेवेतं जययोगीन्द्रं कामवाणः चिदं सदा पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे सत्याविघ्नकराब्धोत्तान् पञ्चाशद्वर्षपूजकां सत्यप्रमदतीर्थार्यान् नौमिन्यासदार्तान् समाश्रित गुरुं भक्त्या महाविश्वासपूर्वकं निक्षिपेत् सर्वारांश्च गुरो श्रीपादपङ्कजे श्रीगुरुभ्यो नमः हरिः ओं हरिः ओं हरिः ओं ವೇದವ್ಯಾಸದೇವರು ಶ್ರೀಮದ್ಭಾಗವತದ ಮಹಿಮೆ ಶ್ರೇಷ್ಠವಾದದ್ದು ಎಂಬುದಾಗಿ ನಿರೂಪಣೆಯನ್ನು ಮಾಡಿ ಸಜ್ಜನರ ಲಕ್ಷಣದ ಬಗ್ಗೆ ವಿವರಣೆಯನ್ನು ತಿಳಿಸಿದ್ದಾರೆ. ಸಜ್ಜನರ ಲಕ್ಷಣ ಶ್ರೇಷ್ಠವಾದದ್ದು ಎಂಬುದಾಗಿ ನಿರೂಪಣೆಯನ್ನು ತಿಳಿಸ್ತಾ ಅನೇಕ ವಿಷಯಗಳ ಮುಖಾಂತರವಾಗಿ ವಿವರಣೆಯನ್ನು ಮಾಡ್ತಾರೆ. ಮಂಗಳಾಚರಣೆ ಶ್ರೇಷ್ಠವಾಗಿರುವಂತಹ ಮಂಗಳಾಚರಣೆ ಮುಖಾಂತರವಾಗಿ ಪರಮಾತ್ಮ ಸರ್ವೋತ್ತಮನಾಗಿದ್ದಾನೆ, ನಿರ್ದೋಷನಾಗಿದ್ದಾನೆ, ನಿಯತನಾಗಿದ್ದಾನೆ, ಗಮ್ಯನಾಗಿದ್ದಾನೆ ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಮಹಾಭಾರತ, ರಾಮಾಯಣ, ಬ್ರಹ್ಮಸೂತ್ರಗಳು, ವೇದಗಳು, ಗಾಯತ್ರಿ ಮಂತ್ರದ ಭಾಷ್ಯ ರೂಪವೇ ಶ್ರೀಮದ್ಭಾಗವತ. 18 ಪುರಾಣಗಳ ಸಾರ ಶ್ರೀಮದ್ಭಾಗವತ ಎಂಬುದಾಗಿ ಅನೇಕ ವಿಷಯಗಳ ಮುಖಾಂತರವಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಅಂತಹ ಶ್ರೇಷ್ಠತೆಯನ್ನು ಕೂಡ ತಿಳಿಸುವಂತಹ ಗ್ರಂಥ ಶ್ರೀಮದ್ಭಾಗವತ. ಒಂದೊಂದು ಪದ, ಒಂದೊಂದು ವಾಕ್ಯ, ಒಂದೊಂದು ಅಕ್ಷರವೂ ಕೂಡ ಶ್ರೀಮದ್ಭಾಗವತದ ಮಹಿಮೆ ಅನಂತವಾದದ್ದು, ಅಪಾರವಾದದ್ದು. ಅಂತಹ ಮಹಿಮೆ ಹೇಳೋದಕ್ಕೆ ಶಕ್ಯವೇ ಇಲ್ಲ. ಅಂತಹ ಗುಣಪೂರ್ಣವಾಗಿರುವಂತಹ ಗ್ರಂಥ ಶ್ರೀಮದ್ಭಾಗವತ ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಸಜ್ಜನರ ಲಕ್ಷಣದ ಬಗ್ಗೆ ವಿವರಣೆಯನ್ನು ಮಾಡಬೇಕು ಎಂಬುದಾಗಿ ಪರೀಕ್ಷಿತ್ ಮಹಾರಾಜರು ಶುಕಾಚಾರ್ಯರಿಗೆ ಹೇಳಿದಾಗ ಆಗ ಸಜ್ಜನರ ಲಕ್ಷಣ ಏನು ಅನ್ನೋದನ್ನು ಕೂಡ ನಿರೂಪಣೆಯನ್ನು ಮಾಡ್ತಾರೆ. ಸಜ್ಜನರ ಲಕ್ಷಣದ ಬಗ್ಗೆ ಯಾರು ಯಾರಿಗೆ ತಿಳಿಸಿಕೊಟ್ರು, ಪ್ರಮಾಣ ಯಾವ ಗ್ರಂಥದಲ್ಲಿ ಇದೆ ಅನ್ನೋದನ್ನು ಕೂಡ ಶ್ರೀಮದಾಚಾರ್ಯರು ನಿರೂಪಣೆಯನ್ನು ಮಾಡೋರಿದ್ದಾರೆ. ವಸ್ತು ಅಪ್ರತಿಹತಂ ನಿತ್ಯಂ ಎನ್ನುವುದರ ಪ್ರಮಾಣ ಏನು ಎಂಬುದಾಗಿ ಪ್ರಶ್ನೆಯನ್ನು ಕೇಳಿದಾಗ ಅದಕ್ಕೆ ಶ್ರೇಷ್ಠ ಉತ್ತರವನ್ನು ಕೂಡ ಕೊಡೋರಿದ್ದಾರೆ. ಪ್ರವೃತ್ತ ಧರ್ಮ ಮತ್ತು ಅರ್ಥ ಕಾಮಗಳನ್ನು ಏಕೆ ತಿಳಿಯಬೇಕು ಎಂಬುದಾಗಿ ಪ್ರಮಾಣವನ್ನು ತಿಳಿಸಬೇಕು ಎಂಬುದಾಗಿ ಹೇಳಿದಾಗ ಅದಕ್ಕೂ ವಿವರಣೆಯನ್ನು ಕೊಡೋರಿದ್ದಾರೆ. ಅಂತಹ ಅಧಿಕಾರಿ, ವಿಷಯ, ಫಲ, ಸ್ಮರಣೆ ಇವೆಲ್ಲವೂ ಕೂಡ ಏಕೆ ಮಾಡಬೇಕು, ಅಧಿಕಾರಿಗಳು ಯಾರು ಎಂಬುದಾಗಿ ಪ್ರಶ್ನೆಯನ್ನು ಮಾಡಿದಾಗ ಶುಕಾಚಾರ್ಯರು ಅನೇಕ ಪ್ರಶ್ನೆಗಳಿಗೆ ವಿವರಣೆಯನ್ನು ಮಾಡ್ತಾರೆ. ಸಜ್ಜನರ ಲಕ್ಷಣಗಳು ಏನು ಅಂದರೆ ಸಜ್ಜನರ ಲಕ್ಷಣವನ್ನು ತಿಳಿಸುವಂಥದ್ದು ಶ್ರೇಷ್ಠವಾದದ್ದು. ಅಂತಹ ಸಜ್ಜನರ ಲಕ್ಷಣ ಪರಮಾತ್ಮ ಶ್ರೇಷ್ಠವಾಗಿ ಹೇಳ್ತಾನೆ. ಕಪಿಲನಾಮಕ ಪರಮಾತ್ಮ ತನ್ನ ತಾಯಿಯಾದ ದೇವಹೂತಿಗೆ ಸಜ್ಜನರ ಲಕ್ಷಣದ ಬಗ್ಗೆ ವಿವರಣೆಯನ್ನು ಮಾಡ್ತಾನೆ. ತೃತೀಯ ಸ್ಕಂದ ಭಾಗವತದಲ್ಲಿ
ವಿವರಣೆಯನ್ನು ಮಾಡಿದ್ದಾರೆ. ಅಂತಹ ಶ್ರೇಷ್ಠವಾಗಿರುವಂಥ ಈ ಕಪಿಲೋಪಾಖ್ಯಾನ ಎಂಬುದರ ಸಜ್ಜನರ ಲಕ್ಷಣ ಬಗ್ಗೆ ವಿವರಣೆಯನ್ನು ಮಾಡ್ತಾರೆ. ತಿತಿಕ್ಷವ ಕಾರುಣಿಕಾ ಸುಹೃದ ಸರ್ವದೇಹಿನಾಂ ಅಜಾತಶತ್ರುಶಾಂತಾ ಸಾಧುಭೂಷಣಾ ಮಯಿ ಅನನ್ಯ ಭಾವೇನ ಭಕ್ತಿಂ ಕುರುವಂತಿ ಯೇ ದೃಢಾಂ ಎಂಬುದಾಗಿ ಕಪಿಲನಾಮಕ ಪರಮಾತ್ಮ ದೇವಹೂತಿಗೆ ಸಜ್ಜನರ ಲಕ್ಷಣದ ಬಗ್ಗೆ ವಿವರಣೆಯನ್ನು ಮಾಡ್ತಾರೆ. ತಿತಿಕ್ಷವ ಅಂದರೆ ಏನರ್ಥ? ಸಹನಶೀಲರು ಎಂಬುದಾಗಿ ಕರೀತಾರೆ. ಕಾರುಣಿಕಾ ಎನ್ನುವುದರ ಅರ್ಥ ಏನು? ಕರುಣಾಳುಗಳು ಎಂಬುದಾಗಿ ಹೇಳ್ತಾರೆ. ಸಮಸ್ತ ಪ್ರಾಣಿಗಳ ಮೇಲೆ ಪ್ರೀತಿಯನ್ನು ಮಾಡುವಂಥ ಮಹಾನುಭಾವರು ಅವರು ಸಜ್ಜನರು. ಅಂತಹ ಸಹನಶೀಲರು. ಎಷ್ಟೇ ಸಾವಿರ ವಿಘ್ನಗಳು ಕೂಡ ಬಂದರೂ ಕೂಡ ಸಹನಶೀಲತೆ ಅವರಲ್ಲಿ ಇರ್ತದೆ ಎಂಬುದಾಗಿ ಹೇಳ್ತಾರೆ. ಅಂತಹ ಕಾರುಣಿಕರು, ಕರುಣಾಳುಗಳು. ಯಾರೇ ಒಬ್ಬ ವ್ಯಕ್ತಿ ಹಸಿವೆಯಾಗಿದೆ ಅಂತ ಬಂದಾಗ ತಕ್ಷಣ ಸ್ಪಂದನೆಯನ್ನು ಮಾಡುವವರು ಅವರು ಕಾರುಣಿಕರು ಎಂಬುದಾಗಿ, ಕರುಣಾಳುಗಳು ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಅಂತಹ ಮಹಾನುಭಾವರು. ಅಜಾತಶತ್ರು ಎಂಬುದಾಗಿ ಹೇಳ್ತಾರೆ. ಶಾಂತ ಸ್ವಭಾವ ಉಳ್ಳವರು, ಅಜಾತಶತ್ರುಗಳು. ಯಾರೇ ವ್ಯಕ್ತಿ ಶತ್ರು ಆಗಿದ್ದರೂ ಕೂಡ ಮಿತ್ರರನ್ನಾಗಿ ಮಾಡುವಂತಹವರು ಅವರು ಅಜಾತಶತ್ರುಗಳು ಎಂಬುದಾಗಿ ಕರೀತಾರೆ. ಅಂತಹ ಶಾಂತ ಸ್ವಭಾವ ಉಳ್ಳವರು ಎಂಬುದಾಗಿ ಹೇಳ್ತಾರೆ. ಅಂತಹ ಸಾತ್ವಿಕರು. ಅಂತಹ ಶ್ರೇಷ್ಠತೆ ಈ ಸಜ್ಜನರ ಲಕ್ಷಣದಲ್ಲಿ ಇರ್ತದೆ ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಅಂತಹ ಸಜ್ಜನರ ಶ್ರೇಷ್ಠರು ಅವರು ಭಕ್ತಿಯ ದೃಢತೆಯನ್ನು ಹೊಂದಿದಂಥ ಮಹಾನುಭಾವರು ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಅಂತ ಅವರಲ್ಲಿ ನಾನು ವಿಶೇಷ ಸನ್ನಿಧಾನದಲ್ಲಿ ಇರ್ತೇನೆ ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ತಿತಿಕ್ಷವ ಕಾರುಣಿಕಾ ಸೃದ ಸರ್ವದೇಹಿನಾಂ ಅಜಾತಶತ್ರುಶಾಂತಾ ಸಾಧುಭೂಷಣಾ. ಸಾಧುಭೂಷಣವರು. ಸಾಧನೆಯನ್ನು ಪ್ರತಿ ಕ್ಷಣದಲ್ಲೂ ಕೂಡ ಮಾಡುವಂತಹ ಮಹಾನುಭಾವರು ಅವರು ಸಾತ್ವಿಕರು. ಅಜಾತಶತ್ರುಗಳು. ಯಾರೇ ವ್ಯಕ್ತಿ ಶತ್ರು ಆಗಿದ್ದರೂ ಕೂಡ ಒಳ್ಳೆಯ ಮಿತ್ರನನ್ನಾಗಿ ಮಾಡಿಕೊಳ್ಳುವವರು ಅವರು ಅಜಾತಶತ್ರುಗಳು ಎಂಬುದಾಗಿ ಅರ್ಥವನ್ನು ತಿಳಿಸ್ಕೊಡ್ತಾರೆ. ಅಂತಹ ತಿತಿಕ್ಷವ ಕಾರುಣಿಕಾ ಅಂತಹ ಶ್ರೇಷ್ಠ ಸಹನಶೀಲರು ಅವರು ಎಂಬುದಾಗಿ ಹೇಳ್ತಾರೆ. ಅಂತಹ ಮಹಾನುಭಾವರು ಇವರು ಸಜ್ಜನರಲ್ಲಿ ನಾನು ವಿಶೇಷವಾಗಿ ಭಕ್ತಿಯ ಬಗ್ಗೆ ನಾನು ತಿಳಿಸ್ತೇನೆ, ಜೊತೆಗೆ ಸಜ್ಜನರ ಲಕ್ಷಣದ ಬಗ್ಗೆ ನಾನು ವಿವರಣೆಯನ್ನು ಮಾಡ್ತೇನೆ. ಅಂತಹ ದೃಢಭಕ್ತಿ ಉಳ್ಳವರಿಗೆ ನಾನು ವಿಶೇಷವಾದ ಸನ್ನಿಧಾನದಲ್ಲಿ ಇರ್ತೇನೆ, ಅನುಗ್ರಹವನ್ನು ಮಾಡ್ತೇನೆ ಎಂಬುದಾಗಿ ತಿಳಿಸಿಕೊಡುತ್ತಾರೆ. ಅಂತಹ ಶ್ರೇಷ್ಠತೆಯನ್ನು ಕೂಡ ಸಜ್ಜನರ ಲಕ್ಷಣ ಬಗ್ಗೆ ಕಪಿಲನಾಮಕ ಪರಮಾತ್ಮ ದೇವಹೂತಿಗೆ ಉಪದೇಶವನ್ನು ಮಾಡಿದ್ದು. ಯಾವ ಜಾಗ ಅಂತಂದರೆ ಸಿದ್ದಾಪುರ ಅಂತ ಈ ರೀತಿಯಾಗಿದೆ. ಬಿಂದು ಸರೋವರ ಮಾತೃಗಯ ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಅಂತಹ ಸಜ್ಜನರ ಲಕ್ಷಣದ ಬಗ್ಗೆ ಬಿಂದು ಸರೋವರದಲ್ಲಿ ಸಿದ್ದಾಪುರದಲ್ಲಿ ವಿಶೇಷವಾಗಿ ಕಪಿಲನಾಮಕ ಪರಮಾತ್ಮ ದೇವಹೂತಿಗೆ ತಮ್ಮ ತಾಯಾದ ದೇವಹೂತಿಗೆ ಉಪದೇಶವನ್ನು ಮಾಡಿದ್ದಾರೆ. ಅಂತಹ ಸಜ್ಜನರ ಲಕ್ಷಣದ ತಿಳುವಳಿಕೆ ನಮಗೆ ಆಗಬೇಕು ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ. ಇನ್ನು ಸಜ್ಜನರ ಲಕ್ಷಣದ ತಿಳಿದ ನಂತರ ಸಜ್ಜನರ ಲಕ್ಷಣವನ್ನು ಕೂಡ ಮಹಾಸಂಹಿತೆಯಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಏನು ಮಹಾಸಂಹಿತೆಯಲ್ಲಿ ಏನು ಬಂದಿದೆ ವಾಕ್ಯ ಅಂದರೆ ಉತ್ತಮೇ ಸ್ವಾತ್ಮನೋ ನಿತ್ಯಂ ಮಾತ್ಸರ್ಯಂ ಪರಿವರ್ಜಯೇತ್ ಕುರುತೆ ಯತ್ರ ಮಾತ್ಸರ್ಯಂ ತತ್ತತ್ತಸ ವಿಹೀಯತೆ ಎಂಬುದಾಗಿ ಮಹಾಸಂಹಿತೆಯಲ್ಲಿ ವಿವರಣೆಯನ್ನು ತಿಳಿಸಿಕೊಟ್ಟಿದ್ದಾರೆ ಶ್ರೀಮದಾಚಾರ್ಯರು. ಮಹಾಸಂಹಿತೆಯಲ್ಲಿ ಹೇಳುವಂಥದ್ದು ಉತ್ತಮರು ಯಾರು? ಅವರು ಸಜ್ಜನರು, ಮಾತ್ಸರ್ಯ ಇಲ್ಲದೆ ಇರುವವರು. ಮಾತ್ಸರ್ಯ ಅಂದರೆ ಏನು ಅಂದರೆ ಅವಿಷಡ್ ವರ್ಗಗಳು ಮಾತ್ಸರ್ಯವನ್ನು ತಿಳಿಸಿಕೊಡುತ್ತದೆ. ಅಂತಹ ಶ್ರೇಷ್ಠತೆ ಉತ್ತಮರು ಅವರು ಮಾತ್ಸರ್ಯ ಇಲ್ಲದೆ ಇರುವವರು. ಮಾತ್ಸರ್ಯಂ ಪರಿವರ್ಜಯೇತ್, ಮಾತ್ಸರ್ಯ ಇಲ್ಲದೆ ಇರುವವರು ಉತ್ತಮರು ಎಂಬುದಾಗಿ ಹೇಳ್ತಾರೆ. ಸ್ವ ಅಂದರೆ ತನ್ನ, ಆತ್ಮ ಅಂದರೆ ಜೀವರಾಶಿಗಳಲ್ಲಿ, ಈ ಸಾತ್ವಿಕ ಜೀವರಾಶಿಗಳಲ್ಲಿ ವಿಶೇಷತೆಯನ್ನು ಕೂಡ ತಿಳಿಸಿಕೊಡುವಂತಹ ಮಹಾನುಭಾವರು ಮಹಾಸಂಹಿತೆಯಲ್ಲಿ ಬಂದಿದೆ. ಅವರು ಉತ್ತಮರು ಎಂಬುದಾಗಿ ಮಹಾಸಂಹಿತೆ ತಿಳಿಸಿಕೊಡುತ್ತದೆ. ಮಾತ್ಸರ್ಯ ಅಂದರೆ ಅವಿಷಡ್ ವರ್ಗಗಳಿವೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ. ಈ ಅವಿಷಡ್ ವರ್ಗಗಳನ್ನು ಇರುವುದಿಲ್ಲ. ಅಂತಹ ವ್ಯಕ್ತಿಗಳನ್ನು
ಏನಂತ ಕರೀತಾರೆ, ಉತ್ತಮರು ಎಂಬುದಾಗಿ ಮಹಾಸಮಿತಿಯಲ್ಲಿ ವಿವರಣೆಯನ್ನು ಮಾಡಿದ್ದಾರೆ. ಅಂತಹ ಪ್ರಮಾಣವನ್ನು ಶ್ರೀಮದಾಚಾರ್ಯರು ಲಕ್ಷಣವನ್ನು ಕೊಟ್ಟಿದ್ದಾರೆ. ಅಂತಹ ಶ್ರೇಷ್ಠತೆಯನ್ನು ಕೂಡ ಸಜ್ಜನರ ಲಕ್ಷಣ ಎಂಬುದಾಗಿ ತಿಳಿಸಿಕೊಟ್ಟು, ಆನಂದವೇ ಮೊದಲಾದಂತಹ ಇರುವಂತಹ ವ್ಯಕ್ತಿ ಯಾರು? ಪರಮಾತ್ಮ ಒಬ್ಬನೇ. ಷಡ್ಗುಣೇಶ್ವರ ಸಂಪನ್ನನಾಗಿದ್ದಾನೆ, ನಿತ್ಯ ನಿತ್ಯ ನೂತನಾಗಿದ್ದಾನೆ, 25 ವರ್ಷದ ಬಾಲಕನಂತೆ ಇದ್ದಾನೆ, ಅವನಿಗೆ ಹುಟ್ಟು ಇಲ್ಲ, ಸಾವು ಇಲ್ಲ ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಅಂತಹ ಶ್ರೇಷ್ಠತೆಯನ್ನು ಕೂಡ ತಿಳಿಸಿಕೊಟ್ಟು ಅನೇಕ ವಿಷಯ ವಿವರಣೆಯನ್ನು ಕೂಡ ತಿಳಿಸಿಕೊಟ್ಟಿದ್ದಾರೆ. ಈ ಗ್ರಂಥದ ಅಧಿಕಾರಿಗಳು ಯಾರು, ವಿಷಯ ಏನು, ಫಲಗಳು ಯಾವುವು, ಸ್ಮರಣೆ ಯಾವುದು ಎನ್ನುವುದರ ಬಗ್ಗೆ ನಾವು ತಿಳಿಯುವುದಾದರೆ ಹೇಳ್ತಾರೆ, ಅಧಿಕಾರಿಗಳು ಎನ್ನುವರೇ ನಾರದರೇ ಮೊದಲಾದಂತಹ ಮಹಾಜ್ಞಾನಿಗಳು. ನಾರದರು, ಬ್ರಹ್ಮರ್ಷಿಗಳು, ಸಾತ್ವಿಕರಾದ ಸಜ್ಜನರು, ಹಿಂದೆ ಹೇಳಿದ ಸಜ್ಜನರು, ಇಂತಹ ಸಾತ್ವಿಕರನ್ನು ಅಧಿಕಾರಿಗಳು ಎಂಬುದಾಗಿ ಕರೀತಾರೆ. ಅಂತಹ ಶ್ರೇಷ್ಠ ಅಧಿಕಾರಿಗಳು ವಿಷಯ ಯಾವುದು? ಶ್ರೀಮದ್ ಭಾಗವತವೇ ವಿಷಯ ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಶ್ರೀಮದ್ ಭಾಗವತ ಗ್ರಂಥ ವಿಷಯವೇ ಆಗಿದೆ. ಸರ್ವ ಮೂಲ ಗ್ರಂಥಗಳಲ್ಲಿ ಬರುವಂತಹ ಪ್ರಮಾಣವನ್ನು ತಿಳಿಸಿಕೊಟ್ಟಿದ್ದಾರೆ. ಅಂತಹ ಈ ಶ್ರೀಮದ್ ಭಾಗವತ ಗ್ರಂಥದ ಮುಖಾಂತರವಾಗಿ ಹೇಳುವಂತಹ ಶ್ರೇಷ್ಠತೆ ಅದ್ಭುತವಾದದ್ದು ಎಂಬುದಾಗಿ ನಿರೂಪಣೆಯನ್ನು ಮಾಡ್ತಾ, ಭಾಗವತ ತಾತ್ಪರ್ಯದಲ್ಲಿ ಅನೇಕ ಮಹಾಸಂಹಿತೆ, ನಿತ್ಯ ಸಂಹಿತೆ, ಗರುಡ ಪುರಾಣ, ಸ್ಕಾಂದ ಪುರಾಣದ ವಚನವನ್ನು ಕೊಟ್ಟು ವಿವರಣೆಯನ್ನು ಸರ್ವಮೂಲ ಗ್ರಂಥಗಳಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಅಂತಹ ಶ್ರೇಷ್ಠತೆಯನ್ನು ನಾವು ತಿಳಿಯಬಹುದು. ಅಂತಹ ವಿಷಯವೇ ಶ್ರೀಮದ್ ಭಾಗವತ. ಮೋಕ್ಷ ಕೊಡುವಂತಹ ಗ್ರಂಥ. ಫಲ ಯಾವುದು ಅಂದರೆ ಮೋಕ್ಷವೇ ಫಲ ಎಂಬುದಾಗಿ ಹೇಳಿದ್ದಾರೆ. ಸಾಕ್ಷಾತ್ ಪರಮಾತ್ಮನೇ ಮೋಕ್ಷವನ್ನು ಕೊಡುವಂತಹ ಗ್ರಂಥ ಶ್ರೀಮದ್ ಭಾಗವತ. ಶ್ರೀಮದ್ ಮಹಾಭಾರತ ಓದುವ ಯೋಗ್ಯತೆ ಇಲ್ಲ, ಆದರೂ ಕೂಡ 2 ಅಕ್ಷರವನ್ನು ಶ್ರವಣವನ್ನು ಮಾಡಿದರೆ ಸಾಕು. ಶ್ರವಣಾದಿ ವಿನಾನೈವ ಕ್ಷಣಂ ತಿಷ್ಟೇದಿ ಕ್ವಚಿತ ಎಂಬುದಾಗಿ, ಶ್ರವಣವನ್ನು ಮಾಡಿದರೆ ಸಾಕು ಮೋಕ್ಷವೇ ಆಗ್ತದೆ ಎಂಬುದಾಗಿ ಹೇಳ್ತಾರೆ. ಜನ್ಮಾಂತರದ ಪಾಪದ ಫಲ ಕಳಿತವೆ ಎಂಬುದಾಗಿ ಹೇಳ್ತಾರೆ. ಕೋಟಿ ಜನ್ಮ ಕೃತಂ ಪಾಪಂ, ಕೋಟಿ ಜನ್ಮದ ಪಾಪ ಕಳೀತದೆ ಎಂಬುದಾಗಿ ಹೇಳ್ತಾರೆ. ಅಂತಹ ನಿಷ್ಕಾಮ ಭಕ್ತಿಯಿಂದ ಶ್ರೀಮದ್ ಭಾಗವತ ಶ್ರವಣವನ್ನು ಮಾಡಬೇಕು ಎಂಬುದಾಗಿ ತಿಳಿಸ್ತಾರೆ. ಇನ್ನೂ ಅನೇಕ ವಿಷಯಗಳಿವೆ, ಅದನ್ನು ನಾಳೆ ದಿವಸ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು.